ಸೊ ಮೊದಲನೇದಾಗಿ ನಾನು ನನ್ನ ಜರ್ನಿ ಅಂದರೆ ಈ ಬುಕ್ ರೀಡಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ನಮ್ಮ ತೇಜಸ್ವಿ ಅವರಿಂದ. ತೇಜಸ್ವಿ ಅವರ ಕರ್ವಾಲ ಪುಸ್ತಕ ಯಾವಾಗ ನಾನು ಓದೋದಕ್ಕೆ ಶುರು ಮಾಡಿದೆ, ನನಗೆ ಒಂದು ಏನೋ ಒಂಥರ ನನ್ನನ್ನು ನಾನು ಮರೆತು ಓದೋದಕ್ಕೆ ಶುರು ಮಾಡಿದೆ. ಸೊ ಅದಾದಮೇಲೆ ನಾನು ತೇಜಸ್ವಿ ಬಗ್ಗೆ ಕ್ಯೂರಿಯಾಸಿಟಿ ಬಂತು, ಇವ್ರು ಹೇಗೆ ಬರೀತಾರೆ. ಯಾಕೆಂದರೆ ನಾನು ಆ ಟೈಮಲ್ಲಿ ಸ್ವಲ್ಪ ಶಾರ್ಟ್ ಫಿಲ್ಮ್ಸ್ನೆಲ್ಲ ಮಾಡ್ತಾಯಿದ್ದೆ. ಸೊ ನನಗೆ ರೈಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಸೊ ಅದೇ ಒಂದು ರೀಸನ್ಗೋಸ್ಕರ ತೇಜಸ್ವಿ ಕರ್ವಾಲ ಓದಿದ ನಂತರ ನನಗೆ ಇದನ್ನು ಬರೆದ ತೇಜಸ್ವಿ ಅವರ ಹೇಗಿರ್ಬೋದು ಅಂತ. ಸೊ ಆವಾಗ ಏನು ಮಾಡಿದೆ, ನನ್ನ ತೇಜಸ್ವಿ ಅಂತ ಒಂದು ಬುಕ್ ಇತ್ತು, ಅದನ್ನು ಅವರ ವೈಫ್ ಬರೆದಿರೋದು. ತೇಜಸ್ವಿ ಅವರ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಅಂದರೆ ತೇಜಸ್ವಿ ಅವರು ಹೇಗೆ ಕಾಲೇಜ್ ದಿನಗಳಲ್ಲಿದ್ದರು, ಅವರ ಒಂದು ಪ್ರೀತಿ, ಅವರ ಒಂದು ಮಂತ್ರಮಾಂಗಲ್ಯ, ಮತ್ತು ಅವರು ಕುವೆಂಪುವಿನ ಜೊತೆಗೆ ಇದ್ದಂಥ ಒಡನಾಟ, ಮತ್ತು ಈ ಪುಸ್ತಕಗಳನ್ನ ಬರೆದದ್ದು. ಸೊ ಅಲ್ಲಿ ಕಾಡಿನಲ್ಲಿ ಸುತ್ತಿದ್ದು. ತುಂಬ ಅನುಭವಗಳು ನಿಮಗೆ ನನ್ನ ತೇಜಸ್ವಿ ಪುಸ್ತಕದಲ್ಲಿ ಸಿಗುತ್ತೆ. ನೀವು ನನ್ನ ತೇಜಸ್ವಿ ಪುಸ್ತಕನ ದಯವಿಟ್ಟು ಓದಿ, ಯಾರೆಲ್ಲ ತೇಜಸ್ವಿ ರೈಟಿಂಗ್ಸ್ಗಳನ್ನ ಇಷ್ಟಪಡ್ತೀರಾ. ಆದಮೇಲೆ ತೇಜಸ್ವಿಯವರ ಹಲವಾರು ಪುಸ್ತಕಗಳನ್ನ ಓದಿದ್ದೀನಿ. ಅವರ ಮಿಲೇನಿಯಂ ಸರಣಿ ಅಥವಾ ಅವರ ಎಲ್ಲ ಕಾದಂಬರಿಗಳು. ಜುಗಾರಿ ಕ್ರಾಸ್ ಅಂತೂ ಮರೆಯಂಗಿಲ್ಲ, ಅಷ್ಟು ಫನ್ನಿ ಇದೆ ಅದು. ಆ್ಯಂಡ್ ಬ್ಯಾಬಿಲಾನ್, ಅವನೊಂದು ಏನೂ ತಪ್ಪು ಮಾಡದೇ ಇರೋ ಒಂದು ವ್ಯಕ್ತಿನ ಒಂದು ದ್ವೀಪದಲ್ಲಿ ಕೂಡಾಕ್ಬಿಡ್ತಾರೆ. ಅಲ್ಲಿಂದ ಅವನು ಹೇಗೆ ಪಾರಾಗಬೇಕು ಅಂತ ತುಂಬ ಕಷ್ಟಪಡ್ತಾನೆ. ಒಂದು ತೆಂಗಿನ ಚಿಪ್ಪನ್ನು ಇಟ್ಕೊಂಡು ತೆಂಗಿನಕಾಯಿಗಳನ್ನ ಕಟ್ಟಿ ಒಂದು ತೆಪ್ಪ ಮಾಡ್ಕೊಂಡು ಅಲ್ಲಿಂದ ಪಾರಾಗಿ ಬರ್ತಾನೆ. ಇವತ್ತು ಕೂಡ ನನಗೆ ನದಿ ಅಥವಾ ಸಮುದ್ರದ ಮಧ್ಯೆ ಎಲ್ಲ ಒಂದು ತಿಟ್ಟ ಇದ್ದು, ಅದು ಮ್ಯಾಂಗ್ರೋವ್ ಸಸ್ಯಗಳು ಅಥವಾ ಏನಾದ್ರು ಒಂದು ತಿಟ್ಟ ಜಾಗಗಳೆಲ್ಲ ಕಂಡಾಗ ನನಗೆ ಅದು ಆ ಬ್ಯಾಬಿಲಾನ್ ಪುಸ್ತಕ ನೆನಪಾಗುತ್ತೆ ನನಗೆ. ಸೊ ಅಷ್ಟು ತೇಜಸ್ವಿ ಇಂಪ್ಯಾಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ತೇಜಸ್ವಿ ಬಗ್ಗೆ ನಾನು ಕಾಡಿನ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಸೊ ಅದಾದಮೇಲೆ ಅವರ ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದಾಗ ಅವರು ಒಂದು ಸಲ ಹೇಳಿದರು, ರಿಯಲ್ ಚಾಲೆಂಜ್, ಬೆಟ್ಟದ ಜೀವ, ಕುಡಿಯರ್ ಕೂಸು ಅಲ್ಲೆಲ್ಲ ನೋಡಿದ್ರೆ ನಿಮಗೆ ಕಾಡು ಹೇಗೆ ಬಹಳ ದೊಡ್ಡ ಸವಾಲಾಗಿ ಮನುಷ್ಯನಿಗೆ ಕಂಡಿದೆ ಅನ್ನೋದು ಗೊತ್ತಾಗತ್ತೆ. ಕುಡಿಯರ ಕೂಸು ಮತ್ತು ಬೆಟ್ಟದ ಜೀವ ಪುಸ್ತಕವನ್ನು ಓದಬೇಕು ನೀವು, ಆವಾಗ ನೀವು ನಮ್ಮ ರಿಯಲ್ ಕಾಡು ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ ಅಂತ. ಸೊ ಆವಾಗ ನಾನು ಕಾರಂತರ ಪುಸ್ತಕಗಳನ್ನ ಎತ್ಕೊಂಡೆ. ಸೊ ಕಾರಂತರ 2 ಪುಸ್ತಕಗಳು ಮೇನ್ಲಿ ಬೆಟ್ಟದ ಜೀವ ಮತ್ತು ಕುಡಿಯರ ಕೂಸು ಅಂತೂ ನಾವು ಈಗೇನು ನೋಡ್ತಾ ಇದ್ದೀವಿ ಕಾಂತಾರ ಸಿನಿಮಾ. ಸೊ ಅಲ್ಲಿ ಆ ದೈವಾರಾಧನೆ ಅದೆಲ್ಲ ವಿಷಯಗಳು ನಮಗೆ ಕುಡಿಯರ ಕೂಸು ಪುಸ್ತಕದಲ್ಲಿ ಸಿಗುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಕುಡಿಯರ ಕೂಸು ಪುಸ್ತಕವನ್ನು ಓದಬೇಕು. ಯಪ್ಪ, ನನಗೆ ಈಗಲೇ ಒಂಥರ ಒಂದು ಫೀಲ್ ಬರ್ತಾಯಿದೆ. ಆ ಕಾಡು ಜನ ಅದು ಹೇಗಿತ್ತು ಅಂತ ನೋಡೋದಾದರೆ. ಕಾರಂತವರ ತುಂಬ ಪುಸ್ತಕಗಳಿದೆ. ಸೊ ನಾನು ತುಂಬ ಓದಿದ್ದೀನಿ, ತುಂಬ ಕಾದಂಬರಿಗಳನ್ನ ಬರೆದಿದ್ದಾರೆ. ಸೊ ಅವರು ಕೂಡ ಕನ್ನಡದ ಒಂದು ಗ್ರೇಟೆಸ್ಟ್ ರೈಟರ್ ಅಂತ ನಾನು ಹೇಳ್ತೀನಿ. ಸೊ ಅದಾದಮೇಲೆ ಹೇಳೋದಾದರೆ ನಮ್ಮ ತರಾಸು, ಕನ್ನಡದಲ್ಲಿ ಬೆಸ್ಟು ಹಿಸ್ಟಾರಿಕಲ್ ಪುಸ್ತಕನ ಯಾರಾದರೂ ಬರೆದಿದ್ದಾರೆ ಅಂದರೆ ಅದು ನಮ್ಮ ತರಾಸು. ತುಂಬ ಜನ ಚೆನ್ನಾಗಿ ಇಷ್ಟ ಆಗೋ ಥರ ಬರೆದಿದ್ದಾರೆ, ಬಟ್ ಬೆಸ್ಟ್ ಅಂತ ತಗೊಂಡ್ರೆ ತರಾಸು. ದುರ್ಗಾಸ್ತಮಾನ ಪುಸ್ತಕದಲ್ಲಿ ನೀವು ನಮ್ಮ ಮದಕರಿ ನಾಯಕನ ಜೀವನ ಚರಿತ್ರೆಯನ್ನು ಓದ್ಬೋದು. ಅಲ್ಲಿ ಪುಸ್ತಕದಲ್ಲಿ ಹೇಗಿದೆ ಅಂದರೆ ಬರೀ ಒಂದು ಕಾದಂಬರಿ ಅನ್ನೋ ಥರ ಅಲ್ಲ, ಆಗಿನ ಕಾಲದಲ್ಲಿ ಒಗ್ಗಟ್ಟು ಹೇಗಿತ್ತು, ಆ ಉತ್ಸವ ಹೇಗಿತ್ತು, ಒಂದು ರಾಜನನ್ನು ಆಯ್ಕೆ ಮಾಡಿದಾಗ ಉತ್ಸವ ಹೇಗಿರ್ತಿತ್ತು, ಹಳ್ಳಿಲಿ ಒಗ್ಗಟ್ಟು ಹೇಗಿತ್ತು, ಸೈನ್ಯ ಯುದ್ಧಕ್ಕೆ ಸೈನ್ಯ ಹೇಗೆ ಸಿದ್ಧ ಆಗ್ತಿತ್ತು, ಮತ್ತು ಮಂತ್ರಿ ಇವರೆಲ್ಲ ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದರು. ಸೊ ಅಲ್ಲಿ ಬಾಂಧವ್ಯಗಳು ಹೇಗಿತ್ತು, ಅಲ್ಲಿ ಮದುವೆಗಳು ಹೇಗಾಗ್ತಿತ್ತು, ಅಲ್ಲಿ ಪ್ರೀತಿ ಹೇಗಿತ್ತು. ಸೊ ತುಂಬ ವಿಷಯಗಳನ್ನ ನೀವು ದುರ್ಗಾಸ್ತಮನ ಪುಸ್ತಕದಲ್ಲಿ ಓದ್ಬೋದು. ಮತ್ತು ಏನಂದರೆ ನಮ್ಮ ಈ ಮದಕರಿ ನಾಯಕ ಏನಾಗ್ತಾನೆ, ಆ್ಯಕ್ಚುಲಿ ಒಂದು ರಾಜನ ಮಗ ಆಗಿರಲ್ಲ. ಸೊ ರಾಜನ ಒಂದು ಅಕಾಲಿಕ ಮರಣ ಆದ ನಂತರ ಅವನ ಹೆಂಡತಿ ಒಬ್ಬವನಾಗತಿ ಏನಿರ್ತಾಳೆ, ಅಲ್ಲಿ ಒಬ್ಬ ಪಾಳೆಗಾರನ ಮಗನನ್ನು ದತ್ತುಗೆ ತಗೊಂಡು ಅವನನ್ನು ರಾಜನಾಗಿ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಸೊ ಆ ಸಿಚುವೇಶನನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವಳು ಆ ಟೈಮ್ ಹೇಗಿತ್ತು, ಆ ಟೈಮಲ್ಲಿ ರಾಜನನ್ನು ಆಯ್ಕೆ ಮಾಡಲೇಬೇಕಿತ್ತು, ಅಲ್ಲಿ ತುಂಬ ಕಾಂಪಿಟೇಷನ್ ಇತ್ತು. ಅವರೆಲ್ಲರನ್ನ ಮೀರಿ ಈ ಪಾಳೆಗಾರನ ಮಗನನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರು, ಸೊ ಅದನ್ನು ಜನ ಹೆಂಗೆ ರಿಸೀವ್ ಮಾಡಿದ್ರು. ಅದಾದಮೇಲೆ ಶತ್ರು ದೇಶದವರು ಒಂದು ಸ್ಕೆಚ್ ಹಾಕ್ತಾರೆ, ಇದೇ ಒಳ್ಳೆ ಟೈಮು ದುರ್ಗವನ್ನು ಆಕ್ರಮಣ ಮಾಡ್ಕೋಬೇಕು ಅಂತ. ಸೊ ಆವಾಗ ಏನು ಮಾಡ್ತಾಳೆ ಅಂದರೆ ನಾಗತಿ ಒಬ್ಬವ ಏನು ಮಾಡ್ತಾಳೆ ಅಂದರೆ ಈ ಮಗುವನ್ನು ಸೊಂಟದಲ್ಲಿ ಕಟ್ಟಿಕೊಂಡು ಆ ಯುದ್ಧ ಮಾಡಿ ಗೆಲ್ತಾಳೆ. ಸೊ ಅಂದರೆ ಈ ಮದಕರಿ ನಾಯಕ ಏನಿದಾನಲ್ಲ, ಚಿಕ್ಕ ವಯಸ್ಸಲ್ಲಿ ಕೂಡ ಯುದ್ಧವನ್ನು ನೋಡಿ ಕೊನೆಯ ದಿನ ತನಕ ಯುದ್ಧವನ್ನು ಮಾಡಿನೇ ಸಾಯ್ತಾನೆ. ಸೊ ಅವನ ಲೈಫ್ ಹೆಂಗೆ ಅಂತಂದರೆ ಮುಂದೆ ಇವರಿಗೆ ಟಕ್ಕರ್ ಕೊಡೋದಕ್ಕೆ ಬರೋದು ಹೈದರಾಲಿ ಕೂಡ ಗ್ರೇಟೆಸ್ಟ್ ವಾರಿಯರ್. ಅದು ನೀವೇನು ಬೇಕಾದರೆ ಹೇಳಿ, ಅವನದು ಒಂದು ಯುದ್ಧದ ಚಾಣಾಕ್ಷತೆ ಏನಿದೆ. ಸೊ ನಿಮಗೆ ತುಂಬ ಜನರಿಗೆ ಗೊತ್ತಾಗುತ್ತೆ, ಅವನು ಸಹಾಯ ಮಾಡ್ತಿದ್ದಿದ್ದೇ ನಮ್ಮ ಹಿಂದೂಗಳು. ಅಂದರೆ ಆವಾಗ ಏನಂದರೆ ಹಿಂದೂ ಮುಸ್ಲಿಮ್ ಅಂತ ಏನು ಇರಲಿಲ್ಲ, ಬಟ್ ಆವಾಗಿದ್ದಿದ್ದು ಇವನು ರಾಜ, ಇವನ ಕೆಳಗಡೆ ನಾನು ಕೆಲಸ ಮಾಡಬೇಕು, ಅಂದರೆ ನಿಯತ್ತಾಗಿರಬೇಕು. ಸೊ ಅಷ್ಟೇ ಇತ್ತು ಆವಾಗ. ಸೊ ಆವಾಗ ಒಂದು ಹಿಂದುವಿನ ಶಕ್ತಿಯಿಂದಲೇ ಹೈದರಾಲಿ ನಮ್ಮ ಮದಕರಿ ನಾಯಕನನ್ನು ಸೋಲಿಸಿದ್ದು. ಬಟ್ ಆದರೆ ಅದು ಒಂಥರ ರಣರೋಚಕವಾಗಿದೆ. ಅಷ್ಟು ದೊಡ್ಡ ಕೋಟೆ ಮಾಡಿರ್ತಾರೆ, ಹತ್ತು ಬರೋದು.
ಸೊ ಇನ್ನೊಂದಿಷ್ಟು ವಿಷಯಗಳು ಬರುತ್ತೆ. ಅಂದರೆ ರಾತ್ರಿ ಹೋಗಿ ಆ ಸೈನ್ಯದ ಮೇಲೆ ದಾಳಿ ಮಾಡೋದೆಲ್ಲ ಇತ್ತು. ಸೊ ಆಮೇಲೆ ದುರ್ಗನ ಹೆಂಗೆ ಕಟ್ಟಿದ್ರು, ತುಂಬ ವಿಷಯಗಳು ಸಿಗುತ್ತೆ. ನೀವು ದುರ್ಗಾಸ್ತಮಾನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸಖತ್ತಾಗಿದೆ. ದುರ್ಗಾಸ್ತಮಾನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಸೊ ನನಗೆ ಇನ್ನೂ ಅನಿಸುತ್ತೆ, ನಮ್ಮ ದರ್ಶನ್ ಸುದೀಪ್ ಯಾರು ಮಾಡ್ತಾರೋ ಗೊತ್ತಿಲ್ಲ, ಅದು ಮದಕರಿ ನಾಯಕ, ಅದು ಸೆಟ್ಟೇ ಇರಲಿಲ್ಲ. ಎಂಥ ಮಿಸ್ ಆಯ್ತಂದರೆ ಅದು ಈ ಕತೆ ಓದಿದಾಗ ಅಂದ್ಕೊಂಡೆ ನಾನು, ಯಾರಾದರೂ ಮಾಡಬೇಕಿತ್ತು ಅದು, ಅಂಥ ದೊಡ್ಡ ಕತೆ ಅದು. ಸೊ ಗೊತ್ತಿಲ್ಲ ಅದು ಸಿನಿಮಾ ಆಗುತ್ತೋ ಇಲ್ಲೋ. ಸೊ ನೀವು ವಿಜುವಲಿ ನೀವು ಓದಿ ಎಕ್ಸ್ಪೀರಿಯನ್ಸ್ ಮಾಡಿ, ಸಖತ್ತಾಗಿದೆ. ಸೊ ಇದಾದಮೇಲೆ ನನಗೆ ಇಂಟ್ರೆಸ್ಟ್ ಬಂದಿದ್ದು ನಮ್ಮ ಲಂಕೇಶ್ ಅವ್ರ ಮೇಲೆ. ಅವರ ಕಥೆಗಳು, ಕಾದಂಬರಿಗಳನ್ನ ಓದೋದಕ್ಕೆ ಶುರು ಮಾಡಿದೆ. ಇಷ್ಟ ಆಗ್ತಿತ್ತು. ಅವ್ರದ್ದು ಒಂಥರ ಬೇರೆ ಸ್ಟೈಲ್ ರೈಟಿಂಗ್. ನೀವು ನೀಲು ಕಾವ್ಯ ಓದಬೇಕು ಅವ್ರದ್ದು. ನಾನು ಏನು ಕವಿತೆಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ದೆ, ನನ್ನೊಂದು ಪ್ಯಾಟರ್ನ್ ಇತ್ತು, ಕವಿತೆಗಳನ್ನ ಬರೀತಿದ್ದೆ. ಬಟ್ ಅದಾದರೆ ನೀಲು ಕಾವ್ಯ ಓದಿ ಆದಮೇಲೆ ಅದು ಪ್ಯಾಟರ್ನೇ ಚೇಂಜ್ ಆಗಿಬಿಡ್ತು. ಸೊ ನೀಲು ಕಾವ್ಯವನ್ನು ಓದಬೇಕು, ಯಾರು ಬೇಕಾದರೂ ಕವಿ ಆಗ್ಬಿಡ್ಬೋದು. ಮಿಸ್ ಮಾಡ್ಕೊಂಡು ಹೋಗ್ಬಿಡಿ. 2 ಸಂಚಿಕೆ ಇದೆ, 1ನೇ ಸಂಚಿಕೆ ಅಂತೂ ಮುದ್ದಾಂ ಓದಿ. ಸೊ ನಂತರ ನಾನು ಮಾತಾಡೋದಾದರೆ ನಮ್ಮ ಭೈರಪ್ಪನವ್ರ ಪುಸ್ತಕಗಳನ್ನಂತೂ ದಯವಿಟ್ಟು ಯಾರೂ ಓದಬೇಡಿ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಅಷ್ಟು ಸೈಕ್ ಮಾಡಿಬಿಡುತ್ತೆ ನಮ್ಮನ್ನ ಅವ್ರ ಬರಹಗಳು. ಅದು ಎಷ್ಟು ಡೆಪ್ತ್ ಬರೀತಾರೆ. ಸೊ ಒಂಥರ ನಾವೇನಾದ್ರು ಡಿಪ್ರೆಷನ್ಲಿದ್ದರೆ ನಮ್ಮನ್ನ ಇನ್ನೂ ಕೂಡ ಡಿಪ್ರೆಷನ್ಗೆ ತಳ್ಳಿಬಿಡುತ್ತೆ. ಅಲ್ಲಿ ಕ್ಯಾರೆಕ್ಟರ್ಗಳು ಹಂಗಿರುತ್ತೆ. ಆ ಕ್ಯಾರೆಕ್ಟರ್ಗಳು ನಮ್ಮ ಜೊತೆ ಬೆರೆತು ನಾವೇ ಆ ಕ್ಯಾರೆಕ್ಟ್ರ್ ಏನೋ ಅನ್ನೋಷ್ಟು ಫೀಲ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಇವ್ರದ್ದು ಯಾನ ಪುಸ್ತಕವನ್ನು ಓದ್ತಿದ್ದೆ. ಯಾನ ಪುಸ್ತಕ ಹೆಂಗಂದರೆ, ಒಂದು ಅಣ್ಣ ತಂಗಿನೇ ಮದುವೆ ಆಗುವಂಥ ಸಿಚುವೇಶನ್ ಬರುತ್ತೆ. ಹೆಂಗಪ್ಪ ಅಂತಂದರೆ, ಒಂದು ಭೂಮಿಯಿಂದ ಒಂದು ಬಾಹ್ಯಾಕಾಶಕ್ಕೆ ಒಂದು ಮಷೀನನ್ನು ಕಳಿಸಿರ್ತಾರೆ. ಅಲ್ಲಿ ಕಂಪ್ಲೀಟಾಗಿ ಅವರಿಗೆ ಬದುಕೋಕ್ಕೆ, ಉಳ್ಕೊಳ್ಳಿಕ್ಕೆ, ಬೆಳ್ಕೊಳ್ಳಿಕ್ಕೆ, ಅವರ ಒಂದು ತುಂಬ ಮುಂದಿನ ಒಂದು ಎಷ್ಟೋ ಜನ್ರೇಷನ್ ಅಲ್ಲೇ ಬದುಕಿ ಬಾಳೋಷ್ಟು ಸಂಪದ್ಭರಿತ ಒಂದು ಮಷೀನನ್ನು ರೆಡಿ ಮಾಡ್ತಾರೆ. ಅದರಲ್ಲಿ ತುಂಬ ಸ್ಪೇಸ್ ಇರುತ್ತೆ. ಒಂದು ಮನೆ, ಒಂದು ಹಳ್ಳಿ ಎಷ್ಟಿರುತ್ತೆ ಅಷ್ಟು ಸ್ಪೇಸ್ ಇರುತ್ತೆ ಅಲ್ಲಿ. ಅದನ್ನು ಕಳಿಸಿರ್ತಾರೆ. ಸೊ ಅಲ್ಲಿ ಒಂದು ದಂಪತಿಗಳನ್ನ ಸೆಲೆಕ್ಟ್ ಮಾಡ್ತಾರೆ, ಇಬ್ಬರನ್ನ. ಅಲ್ಲಿ ಆಯ್ಕೆ ಪ್ರೊಸೆಸ್ ಹೆಂಗಿರುತ್ತೆ, ಸೊ ಅದಾದಮೇಲೆ ಅಲ್ಲಿ ಅವ್ರ ಜೀವನ ಹೆಂಗಿರುತ್ತೆ. ಸೊ ಭೂಮಿಯಿಂದ ಕಂಪ್ಲೀಟ್ಲಿ ಡಿಸ್ಕನೆಕ್ಟ್ ಆಗಿದ್ದಾರೆ. ಬಟ್ ಅಲ್ಲಿ ಏನು ಮಾಡ್ತಾರೆ, ಅದು ಕಂಪ್ಲೀಟಾಗಿ ರಿಸರ್ಚ್ಗಳು ಎಲ್ಲನೂ ಇಲ್ಲಿ ಭೂಮಿಗೆ ಬರ್ತಾ ಇರುತ್ತೆ. ಸೊ ಅದಾದಮೇಲೆ ಅವ್ರ ಮುಂದಿನ ಜನ್ರೇಷನ್ ಬೆಳಿಬೇಕಂದ್ರೆ ಅವರು ಅಲ್ಲಿ ಮಗು ಮಾಡ್ಕೋಬೇಕಾಗಿರುತ್ತೆ. ಸೊ ಇಬ್ಬರಿಗೂ ಕೂಡ ಇಷ್ಟ ಇರಲ್ಲ. ಅಲ್ಲಿ ಲ್ಯಾಬು, IVF ಈ ರೀತಿ ಕೂಡ ಒಂದು ವ್ಯವಸ್ಥೆಗಳಿರುತ್ತೆ. ಸೊ ಅಲ್ಲಿ ನೀವು ಅವರಿಬ್ಬರು ಸಿಚುವೇಶನ್ ಹೆಂಗಿರುತ್ತೆ ಫೀಲ್ ಮಾಡಿ. ಇಬ್ಬರೇ ಇರೋದು, ಬೇರೆ ಯಾರೂ ಇಲ್ಲ. ಸೊ ಹಂಗಿದ್ದಾಗ ಏನಿರುತ್ತೆ ಸಿಚುವೇಶನು. ಸೊ ಅದಾದಮೇಲೆ ಮಕ್ಕಳಾಗ್ತಾರೆ, ಒಂದು ಗಂಡು ಮತ್ತು ಹೆಣ್ಣು. ಸೊ ಅಲ್ಲೇ ಅವ್ರ ಜನ್ರೇಷನ್ ಬರೀಬೇಕಂದ್ರೆ ಅಣ್ಣ ತಂಗಿನ ಮದುವೆ ಆಗಲೇಬೇಕು. ಸೊ ಅವರು ಅಲ್ಲಿ ಇಂಟರ್ನೆಟ್ಟಲ್ಲಿ ಅಲ್ಲೆಲ್ಲ ಓದ್ತಾ ಇರ್ತಾರೆ, ಅಣ್ಣ ತಂಗಿನ ಹೆಂಗೆ ಮದುವೆ ಹೋಗ್ತಾರೆ, ಭೂಮಿಲಿ ಆ ರೀತಿ ಸಾಧ್ಯನೇ ಇಲ್ಲ. ಬಟ್ ಯಾಕೆ ಬಾಹ್ಯಾಕಾಶದಲ್ಲಿ ಈ ರೀತಿ ಆಗ್ತದೆ, ನಾನು ಯಾಕೆ ನನ್ನ ತಂಗಿನ ಮದುವೆ ಆಗಬೇಕು ಅಂತ ಕ್ವಶನ್ ಬರುತ್ತೆ. ಆವಾಗ ಅವರು ಆನ್ಸರು ಹುಡುಕ್ತಾ ಅವ್ರ ಅಪ್ಪ ಅಮ್ಮನ ಡೈರಿಯನ್ನು ಓದೋದಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಅವರ ಕತೆ ಏನಿರುತ್ತೆ ಅನ್ನೋದನ್ನು ಈ ಯಾನ ಪುಸ್ತಕ ನಮಗೆ ಹೇಳುತ್ತೆ. ಸೊ ಭೈರಪ್ಪನವರ ಈ ಒಂದು ಪುಸ್ತಕ ನೀವು ಓದಿ. ಮತ್ತು ನನಗೆ ಇಷ್ಟ ಆಗಿದ್ದು ರವಿ ಬೆಳಗೆರೆಯವರ ಪುಸ್ತಕಗಳು. ಸೊ ರವಿ ಬೆಳಗೆರೆ ಕೂಡ ನನಗೆ ತುಂಬಾ ಡಿಸ್ಟರ್ಬ್ ಮಾಡಿದಂಥ ಲೇಖಕರು. ಅವ್ರದ್ದೊಂದು ಪುಸ್ತಕ ಇತ್ತು, ಯಾವುದಂತಂದರೆ ನಮ್ಮ ಭೀಮಾ ತೀರದ ಹಂತಕರು. ಓದಿದ್ದೆ. ಹೆಂಗೆ ಬರೀತಾರೆ ಅಂದರೆ ಅವರು, ಯಪ್ಪ, ಕ್ರೈಮನ್ನ ಹಂಗೆ ಬರೆಯೋದ, ನಮಗೆ ನಮ್ಮೆದುರುಗಳನ್ನ ಯಾರೋ ಕೊಲೆ ಮಾಡ್ಕೊತಿದ್ದಾರೆ ಅನ್ನೋ ಅನ್ನೋಷ್ಟು ಫೀಲ್ ಬಂದ್ಬಿಡ್ತು. ಭೀಮಾ ತೀರದ ಹಂತಕರು ಒಂದು ಓದಿದೆ, ತುಂಬ ಚೆನ್ನಾಗಿತ್ತು. ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದು ಭೀಮಾ ತೀರದ ಹಂತಕರಿಗಿಂತ ಮುಖ್ಯವಾಗಿ ರೇಷ್ಮೆ ರುಮಾಲು. ಬ್ರಿಟಿಷರ ಕಾಲದಲ್ಲಿ ಒಂದು ಗುಂಪಿತ್ತು, ಅದರಲ್ಲಿ ಹಿಂದೂಗಳಿದ್ದರು, ಮುಸ್ಲಿಮ್ಸ್ ಇದ್ದರು, ಎಲ್ಲರೂ ಇದ್ದರು. ಸೊ ಅವರು ಒಂದು ವರ್ಷಕ್ಕೊಂದ್ಸಲ ಯಾತ್ರೆ ಹೋಗ್ತಾರೆ. ಅವರ ಕೆಲಸ ಏನು ಗೊತ್ತಾ, ಕೊಲೆ ಮಾಡೋದು. ಅದು ಯಾವುದರಿಂದ, ಆಯುಧಗಳೇನಿಲ್ಲ, ಒಂದೇ ಒಂದು ರೇಷ್ಮೆಯ ರುಮಾಲಿನಿಂದ ಕೊಲೆ ಮಾಡೋದೇ ಅವರ ಕೆಲಸ. ಸೊ ಈ ಪುಸ್ತಕನ ನನಗೆ ಓದ್ತಾ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ. ರಾತ್ರಿ ನಿದ್ದೆಲೂ ಇವನು ಏನು ಮಾಡ್ತಾನೆ ನೆಕ್ಸ್ಟು ಅಂದರೆ, ಒಬ್ಬ ಮನುಷ್ಯ 1000 ಜನರನ್ನು ಕೊಲೆ ಮಾಡಿದ್ದಾನೆ. ಸೊ ಅವನನ್ನು ಒಂದು ಬ್ರಿಟಿಷ್ ಅಧಿಕಾರಿ ಫಿಲಿಪ್ ಮೆಡೋಸ್ ಟೇಲರ್ ಅಂತ, ಅವನು ಹಿಂಗೆ ಅವ್ನು ಟೇಬಲ್ ಹಾಕ್ಕೊಂಡು ಎದುರುಗಡೆ ಕೂತು ಮಾತಾಡಿಸ್ತಾನೆ. ನೋಡಪ್ಪ ಹೆಂಗೆ ಮಾಡಿದೆ ನೀನು ಇಷ್ಟೆಲ್ಲ ಕೊಲೆಗಳನ್ನ ಅಂತ. ಅವನು ಏನು ಡೀಟೇಲಾಗಿ ಹೇಳ್ತಾನಲ್ಲ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಅದನ್ನು ಬರೀತಾನೆ. ಅದನ್ನು ಇಂಗ್ಲೀಷಲ್ಲಿ ತಕ್ಸ್ ಆಫ್ ಹಿಂದೂಸ್ತಾನ್ ಅಂತ ಪುಸ್ತಕ ಇದೆ. ಸೊ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದು ರವಿ ಬೆಳಗೆರೆಯವರು. ಸೊ ದಯವಿಟ್ಟು ಈ ಪುಸ್ತಕನ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಇನ್ನೂ ತುಂಬ ಪುಸ್ತಕಗಳಿದೆ. ನಮ್ಮ PGL ಸ್ವಾಮಿಯವರ ಹಸಿರು ಹೊನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. ನಮ್ಮ DVG ಅವರ ಮಗ ಅವರೊಂದು ಫನ್. ನೀವು ತೇಜಸ್ವಿ ನಿಮಗೇನಾದರೂ ಇಷ್ಟ ಆಗಿದ್ರೆ PGL ಸ್ವಾಮಿ ಕೂಡ ಇಷ್ಟ ಆಗ್ತಾರೆ, ಅನ್ಡೌಟೆಡ್ಲಿ ಗ್ಯಾರಂಟಿ. ನೀವರ ಹಸಿರು ಹೊನ್ನು ಪುಸ್ತಕ ಓದಿ. ನಾವು ಕಾಡು ಪ್ರಾಣಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ತೇಜಸ್ವಿಯನ್ನು ನೋಡ್ತೀವಿ. ಹಸಿರಿನ ಬಗ್ಗೆ ತಿಳ್ಕೊಬೇಕು ಅಂದರೆ ಸಸ್ಯಗಳ ಬಗ್ಗೆ ತಿಳ್ಕೊಬೇಕು, ಅವುಗಳ ಪ್ರಭೇದದ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಹಸಿರು ಹೊನ್ನು ಓದಬೇಕು. ಸೊ ಅದು ಕೂಡ ನಾನು ನಿಮಗೆ ಹೈಲಿ ರೆಕಮೆಂಡೇಷನ್ ಮಾಡ್ತೀನಿ. ಸೊ ಅದಾದಮೇಲೆ ನಾನು ನಿಮಗೆ ಹೇಳೋದಂದರೆ ಅನಂತಮೂರ್ತಿಯವರ
ಸಾಕಷ್ಟು ಕಥೆಗಳು ಸಿನಿಮಾಗಳಾಗಿದೆ. ಆದರೆ ಅವರ ಪುಸ್ತಕಗಳನ್ನ ನಾನು ಯಾವತ್ತೂ ಓದಿರಲಿಲ್ಲ. ಅವರೆಲ್ಲ ಆಲ್ಮೋಸ್ಟ್ ಅವರ ಸಿನಿಮಾಗಳನ್ನ ಏನು ಮಾಡಿದಾರಲ್ಲ ಅದಕ್ಕೆಲ್ಲ ನ್ಯಾಷನಲ್ ಅವಾರ್ಡ್ ಬಂದಿದೆ. ಸೊ ಇವರೊಂದು ಪ್ರೀತಿ ಮೃತ್ಯು ಭಯ ಅಂತ ಒಂದು ಪುಸ್ತಕ ಇದೆ. ನನಗೆ ಸ್ಟಾರ್ಟಿಂಗಲ್ಲಿ ಓದಿದಾಗ ಅರ್ಥ ಆಗಲಿಲ್ಲ. ಅದರದೊಂದು ಸ್ಕ್ರೀನ್ ಪ್ಲೇನೇ ಒಂಥರ ಚೇಂಜ್ ಇದೆ. ನಾನು ಏನೋ ಅಂದ್ಕೊಂಡೆ ಅದು ಚೆನ್ನಾಗಿಲ್ಲ ಬಿಡು ಅಂತ. ಸೊ ಮತ್ತೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಓದಿದೆ ಸ್ಟಾರ್ಟಿಂಗಿಂದ. ಆವಾಗ ಓದಿದೆ ನಾನು, ಎಂಥ ಸ್ಕ್ರೀನ್ ಪ್ಲೇ ಗೊತ್ತಾ ಅದು. ಸೊ ಕತೆ ಏನು ಗೊತ್ತಾ, ಅನಂತಮೂರ್ತಿಯವರು ಕೂಡ ಒಂದು ಕ್ರಿಶ್ಚಿಯನ್ ಹುಡುಗಿನೇ ಮದುವೆ ಆಗಿರೋದು. ಸೊ ಇಲ್ಲಿ ಒಂದು ಕ್ಯಾರೆಕ್ಟರ್ ಕೂಡ ಅದೇ ರೀತಿ ಬಿಲ್ಡ್ ಮಾಡಿದರೆ. ಐ ಥಿಂಕ್ ಇದು ಅವರ ಲೈಫ್ ಸ್ಟೋರಿನೇ. ಸೊ ಇವರು ಒಂದು ಕ್ರಿಶ್ಚಿಯನ್ ಹುಡುಗಿನ ಲವ್ ಮಾಡಿರ್ತಾರೆ, ಮನೆಯಲ್ಲಿ ಅಪೋಸ್ ಮಾಡಿರ್ತಾರೆ. ಸೊ ಆವಾಗ ಅವ್ರ ತಮ್ಮ ಏನು ಹೇಳಿರ್ತಾನೆ, ಅಣ್ಣ ನೀನು ಮದುವೆ ಆಗು, ಅಪ್ಪ ಅಮ್ಮನ ಜವಾಬ್ದಾರಿ ನಾನು ತಗೊತೀನಿ, ನೀನು ತಲೆ ಕೆಡಿಸ್ಕೊಬೇಡ, ನೀನು ಸಪ್ರೇಟಾಗಿ ನಿನ್ನ ಕೆಲಸಕ್ಕೆ ನಿನ್ನ ಪಾಡಿಗೆ ನೀನಿರು, ಇಷ್ಟಪಟ್ಟಂಗೆ ನೀನಿರೋ ಹುಡುಗಿನ ಅಂತ. ಆಯ್ತಲ್ಲ, ಮನೆಯದು ಚಿಂತೆ ಇಲ್ಲ, ಇನ್ನು ತಮ್ಮ ನೋಡ್ಕೊತೀನಿ ಅಂತ ಹೇಳಿದ್ದಾನೆ. ಸದ್ಯದಲ್ಲೇ ಅವ್ನು ಜಾಬ್ ಸೇರ್ಕೊಳ್ಳೋನಿದ್ದಾನೆ, ಅವನಿಗೆ ಎಜುಕೇಷನ್ ಕೂಡ ಮುಗಿದಿದೆ. ಇನ್ನು ಸ್ವಲ್ಪ ದಿನದಲ್ಲೇ ಊರಿಗೆ ಬರೋನಿದ್ದಾನೆ ಅವನು ಯಾವಾಗ ಊರಿಗೆ ಬರ್ತಾನೆ. ಸೊ ಇವರೆಲ್ಲ ಮದುವೆ ಆಗಿ ಸೊ ಇವನು ಸಪ್ರೇಟ್ ಆಗಿರಬೇಕು ಅಂತೆಲ್ಲ ಮಾತಾಡ್ಕೊಂಡಿರ್ತಾರೆ. ಮದುವೆ ಹತ್ತಿರ ಬರ್ತಾಯಿದೆ. ಆದರೆ ಏನಾಗ್ಬಿಡುತ್ತೆ ಅಂದರೆ ಸಡನ್ನಾಗಿ ಅವರ ತಮ್ಮನ ಡೆತ್ ಆಗಿಬಿಡುತ್ತೆ. ಸೊ ಥಿಂಕ್ ಮಾಡಿ, ಅವನ ತಮ್ಮನ ಒಂದು ಸಾವು ಇವರಿಗೆ ಯಾವ ರೀತಿ ಆಗುತ್ತೆ ಅಂತ. ಯಾಕೆಂದರೆ ಅಪ್ಪ ಅಮ್ಮ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಈಗ ಅವರ ತಮ್ಮನ ಡೆತ್ ಆಗಿದೆ. ಈಗ ಅವರ ಬಾಡಿನ ನೋಡೋದಕ್ಕೆ ಕೇರಳ ಹೋಗ್ತಿದ್ದಾರೆ. ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ಅವರ ತಮ್ಮನ ನೆನಪುಗಳನ್ನ ಮಾಡ್ಕೊತಾರೆ. ಅವ್ರ ಲವ್ ಸ್ಟೋರಿ ರಿಮೆಂಬರ್ ಮಾಡ್ತಾರೆ. ಸೊ ಅವ್ರೇನು ಕನಸು ಕಟ್ಕೊಂಡಿದ್ರು ಮದುವೆ ಬಗ್ಗೆ ಅದನ್ನೆಲ್ಲ ನೆನ್ಪು ಮಾಡ್ಕೊತ ಆ ಟ್ರೈನ್ ಜರ್ನಿಲಿ ಹೋಗ್ತಾರೆ. ಆ ಟ್ರೈನ್ ಜರ್ನಿಲಿ ಹೋಗ್ತಾ ಅವ್ರ ಲವ್ ಸ್ಟೋರಿ ಬರುತ್ತೆ, ಅವನ ತಮ್ಮನ ಸ್ಟೋರಿ ಬರುತ್ತೆ, ಅವರ ಪೇರೆಂಟ್ಸ್ ಹೆಂಗೆ ಅಪೋಸ್ ಮಾಡಿದ್ರು ಆ ಸ್ಟೋರಿ ಬರುತ್ತೆ. ಸೊ ಹಿಂಗೆ ಸ್ಕ್ರೀನ್ ಪ್ಲೇ ಹೋಗುತ್ತೆ. ಪ್ರೀತಿ ಮೃತ್ಯು ಭಯ, ಆ 3 ಹೆಸರೇನಿದೆ ನೋಡಿ. ಪ್ರೀತಿ ಲವ್ ಹೋಗುತ್ತೆ, ಮೃತ್ಯು ಅವ್ರ ತಮ್ಮನ ಸಾವು, ಭಯ. ಅಪ್ಪ ಅಮ್ಮ ಏನು ಹೇಳ್ತಾ ಇರ್ತಾರೆ ಅಂದರೆ ಆ ಕ್ರಿಶ್ಚಿಯನ್ ಹುಡುಗಿನ ಮದುವೆ ಆಗಲೇಬಾರ್ದು ಅಂತ ಅಪೋಸ್ ಮಾಡ್ತಾ ಇರ್ತಾರೆ. ಸೊ ಆದರೂ ಕೂಡ ಅವರೆಲ್ಲರ ವಿರೋಧ ಕಟ್ಕೊಂಡು ಇವನು ಮದುವೆಗೆ ರೆಡಿ ಆಗ್ತಾ ಇರ್ತಾನೆ. ಆದರೆ ಅವನಿಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತೆ ಅವ್ರ ತಮ್ಮ ಆಗಿರ್ತಾನೆ. ಸೊ ಅವ್ರ ತಮ್ಮನ ಡೆತ್ ಆದಾಗ ಏನಾಗುತ್ತೆ ಅನ್ನೋದನ್ನು ಪ್ರೀತಿ ಮೃತ್ಯು ಭಯ ಪುಸ್ತಕದಲ್ಲಿ ನೀವು ನೋಡ್ಬೋದು. ಸೊ ಇವು ನಾನು ನಿಮಗೆ ರೆಕಮೆಂಡ್ ಮಾಡೋವಂಥ ಪುಸ್ತಕಗಳು. ಇನ್ನೂ ಕೂಡ ತುಂಬ ಲಿಸ್ಟ್ ಇದೆ. ಸೊ ನೀವೇನಾದರೂ ಈ ಪುಸ್ತಕಗಳನ್ನ ಓದಿದರೆ ನಿಮ್ಮ ಅನುಭವವನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿ. ಓಕೆ, ಮತ್ತೆ ಸಿಗೋಣ. ಜೈ ಬಾಯ್.